IPLನಲ್ಲಿ ಈಗ ಮತ್ತೆ ಬೆಂಗಳೂರು ಕೂಡ ಆಯ್ಕೆ ಆಗತ್ತಾ? ಯಾಕಂದರೆ ಹಲವಾರು ಕಾರಣಗಳಿಗೋಸ್ಕರ ಚಿನ್ನಸ್ವಾಮಿ ಸ್ಟೇಡಿಯಮನ್ನು ಈ ಬಾರಿ IPLನಿಂದ ದೂರ ಇಡಲಾಗತ್ತೆ ಅಂತ ಹೇಳಲಾಗಿತ್ತು. ಆದರೆ ಈಗ KCA ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸೇರಿದಂತೆ ಹಿರಿಯ KCA ಪದಾಧಿಕಾರಿಗಳು ಈಗ ಸರ್ಕಾರದ ಜೊತೆಗೆ ಒಂದು ಸಭೆಯನ್ನು ಇವತ್ತು ಮಾಡಿದ್ದಾರೆ. ಇದರ ಜೊತೆಗೆ ಸರ್ಕಾರದ ಸಮಿತಿ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ಕೊಟ್ಟು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿದೆ. ಹಾಗಾದರೆ IPL ಮ್ಯಾಚ್ ಆಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ನೋಡೋಣ ಬನ್ನಿ. IPL ಇಂಡಿಯನ್ ಪ್ರೀಮಿಯರ್ ಲೀಗ್ಗೆ ವಿಶ್ವ ಕ್ರಿಕೆಟ್ ನಲ್ಲಿರುವ ಕ್ರೇಜೇ ಬೇರೆ. ಅದರಲ್ಲೂ RCB ಅಂದ್ರೆ ಅಭಿಮಾನಿಗಳಿಗೆ ಇನ್ನಿಲ್ಲದ ಹುಚ್ಚು. ಆದ್ರೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ನಡೆದ ಕಾಲ್ತುಳಿತ ಪ್ರಕರಣ ಬೆಂಗಳೂರಿಗೆ ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಇದೆಲ್ಲದರ ನಡುವೆ 2026ರ IPL ಪಂದ್ಯಗಳನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೇ ಉಳಿಸಿಕೊಳ್ಳೋದಕ್ಕೆ ಶತಪ್ರಯತ್ನ ನಡೆಸಲಾಗ್ತಾ ಇದೆ. ಅವ್ರು ಏನೇನು ಶಿಫಾರಸ್ ಮಾಡಿದ್ದಾರೆ, ಈ ಕಮಿಟಿ ಏನು ಫಾರ್ಮ್ ಮಾಡಿದ್ದಾರೆ, ಸೊ ಇವ್ರ ಜೊತೆ ಎಲ್ಲ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಏನೇನು ಶಿಫಾರಸ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಒಂದು ಪಾರದರ್ಶಕವಾಗಿ ಅದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮಗೆ ಅವಕಾಶ ಇರುತ್ತೆ IPL ನಡೆಸೋದಕ್ಕೆ. ವಿಷಯ ಅಂದ್ರೆ ಇದೇ ತಿಂಗಳು 24ನೇ ತಾರೀಕು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ವಿಜಯ್ ಹಜಾರೆ ಪಂದ್ಯ ಆಯೋಜನೆ ಆಗಿದೆ. ಹೀಗಾಗಿ KCA ಗೃಹ ಸಚಿವ ಪರಮೇಶ್ವರ್ ಅವರ ಅನುಮತಿಯನ್ನ ಕೋರಿದೆ. ಇವತ್ತು ಪರಮೇಶ್ವರ್ ಅವರು ಸಭೆ ಕೂಡ ನಡೆಸಿದ್ದಾರೆ. ಇದೇ ಸಭೆಯಲ್ಲಿ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿದ್ರು. ಈ ಸಮಿತಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಸ್ಥಿತಿಗತಿ ಬಗ್ಗೆ ಪರಿಶೀಲನೆ ನಡೆಸಿದೆ. ಬಳಿಕ ಗೃಹ ಸಚಿವರಿಗೆ ಸ್ಟೇಡಿಯಂನ ಕುರಿತಾಗಿ ವರದಿಯನ್ನ ಕೊಟ್ಟಿದೆ. ಅವರು ಕೇಳಿರೋದು ವಿಜಯ್ ಹಜಾರೆ ಟೂರ್ನಮೆಂಟಿಗೆ ಅಲ್ಲ, IPLಗೂ ಕೇಳಿದರೆ IPL ಇನ್ನೂ ಭಾಳ ದೂರ ಇದೆ. ಅವ್ರು ಹೇಳೋದು ಏನಂದರೆ ಅವರ ರಿಕ್ವೆಸ್ಟ್ ಇರೋದು KCAದವ್ರದ್ದು ಸ್ಪೆಕ್ಟೇಟರ್ಸ್ನನ್ನು ನಾವು ಅಲೋ ಮಾಡೋದಿಲ್ಲ, ಓನ್ಲಿ ಮ್ಯಾಚಸ್ ಮಾತ್ರ ಆಡಿಸ್ಕೊಳ್ತೀವಿ, ಅದಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಿದ್ದಾರೆ. ಇನ್ನು ವಿಜಯ್ ಹಜಾರೆ ಟ್ರೋಫಿಯ ಪಂದ್ಯಗಳು ಯಶಸ್ವಿಯಾಗಿ ನಡೆದ್ರೆ IPL ಪಂದ್ಯಗಳನ್ನ ನಡೆಸುವ ದಾರಿ ಸುಗಮ ಆಗುತ್ತೆ. ಈ ನಡುವೆ ಚಿನ್ನಸ್ವಾಮಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಮ ಹವನ ಮಾಡಲಾಯಿತು. ಷಣ್ಮುಗಂ ದೀಕ್ಷಿತ್ ಅವರಿಂದ ಸುದರ್ಶನ ನವಗ್ರಹ ಗಣಪತಿ ಪೂಜೆ ನಡೆಯಿತು. ಜೂನ್ 4ರಂದು ನಡೆಯಬಾರದಂತ ಒಂದು ಘಟನೆ ನಡೆದಿತ್ತು. ಸುಮಾರು 11 ಜನ ಕಾಲ್ತುಳಿಕೆ ಬಲಿಯಾಗಿದ್ರು. ಅದಾದ ಪ್ರಕರಣದ ಬಳಿಕ ಇವತ್ತು KCAಲಿ ನೂತನ ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರ ಒಂದು ಟೀಮ್ ಬಂದಿದೆ. ಆ ಒಂದು ಗೇಮ್ ಚೇಂಜರ್ ಟೀಮ್ ಇವತ್ತು KCA ಚಿನ್ನಸ್ವಾಮಿ ಅಂಗಣದಲ್ಲಿ KCA ಒಳಿತಿಗಾಗಿ ಲಕ್ಷ್ಮೀ ವೆಂಕಟೇಶ್ವರನ ಮರೆಯೋಗಿರುವಂಥ ಹೋಮ ಹವನ ಮಾಡ್ತಾ ಇರುವಂಥದ್ದು. ಒಟ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ IPL ಮ್ಯಾಚ್ ನಡೆಯುತ್ತಾ RCB ಅಭಿಮಾನಿಗಳಿಗೆ ಮತ್ತೆ ಆಟ ನೋಡೋ ಭಾಗ್ಯ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಹರೀಶ್, TV9 ಬೆಂಗಳೂರು. ಇನ್ನು ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರದ MES ನಾಯಕರು ಮತ್ತೆ ಖ್ಯಾತಿಯನ್ನು ತೆಗಿತಾನೆ ಇರ್ತಾರೆ. ಈಗ ಮತ್ತೊಬ್ಬ ನಾಯಕ MESನ ಇನ್ನೋರ್ವ ನಾಯಕ ಈಗ ಮತ್ತೆ ಖ್ಯಾತಿಯನ್ನು ತೆಗೆದಿದ್ರು. ಮಹಾರಾಷ್ಟ್ರದ MES ಸಂಸದ ಧೈರ್ಯಶೀಲ್ ಮಾನೆ ಬೆಳಗಾವಿ DCಯನ್ನು ಬೆದರಿಸುವ ತಂತ್ರವನ್ನು ಮಾಡಿದರು. ಕಳೆದ ನವೆಂಬರ್ 1ರಂದು ಬೆಳಗಾವಿಯಲ್ಲಿ ಕರಾಳ ದಿನ ಆಚರಿಸಿದಂಥ MES ಸಂಸದ ಮಾನೆಗೆ ಆಹ್ವಾನವನ್ನು ನೀಡಲಾಗಿತ್ತು. ಆದರೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ನಿರ್ಬಂಧವನ್ನು ಹಾಕಿದ್ರು. ಮಾನೆಯವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಬೆಳಗಾವಿ ಬರೋದಕ್ಕೆ. ಇದೀಗ ಜಿಲ್ಲಾಧಿಕಾರಿ ವಿರುದ್ಧವೇ ಹಕ್ಕುಚ್ಯುತಿ ಮಂಡನೆಗೆ MES ಸಂಸದ ಲೋಕಸಭಾ ಸ್ಪೀಕರ್ಗೆ ದೂರನ್ನು ನೀಡಿದ್ದಾರೆ. ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದ್ದು ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು. ಬೆಳಗಾವಿ DC ವಿರುದ್ಧ ಮಹಾರಾಷ್ಟ್ರ ಸಂಸದ ದೂರನ್ನು ಏನು ಕೊಟ್ಟಿದ್ದಾರೆ ಅದನ್ನು ಖಂಡಿಸಿ ಕರವೇ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬೆಳಗಾವಿ ವಿಚಾರದಲ್ಲಿ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾನೆ ಇವೆ. ಈಗ ಧೈರ್ಯಶೀಲ್ ಮಾನೆ ಮಾಡಿರುವಂಥ ಕಿತಾಪತಿಯನ್ನು ಖಂಡಿಸಿ ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ದಾರೆ. ಬೆಳಗಾವಿ DC ವಿರುದ್ಧ ಮಹಾರಾಷ್ಟ್ರ ಸಂಸದ ದೂರನ್ನು ಕೊಟ್ಟಿದ್ದಾರೆ. ಹಕ್ಕುಚ್ಯುತಿ ಮಂಡನೆಗೆ ಲೋಕಸಭಾ ಸ್ಪೀಕರ್ಗೆ ದೂರನ್ನು ಕೊಟ್ಟಿದ್ದಾರೆ. ಅದನ್ನು ಖಂಡಿಸಿ ಮಾನೆ ಅಣಕು ಶವಯಾತ್ರೆಯನ್ನು ಮಾಡಲಾಯಿತು.